ವೆಡ್ಡಿಂಗ್ ಆನಿವರ್ಸರಿ ಒಂದು ಸೆಲೆಬ್ರೇಷನ್ ಮಾಡ್ಕೊಳ್ಳಿಲ್ಲ. ವರ್ಷನೂ ಹಿಂಗೆ ಆಗೋದು. ಟು ಯು ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಫಸ್ಟ್ ಅಂತ ಹೇಳ್ತು ಅಂತಂದ್ರೆ ನನ್ನ ಜೊತೆ ಫಸ್ಟ್ ಸರಿ ಏನ್ ಮಾಡಕ್ಕಾಗಲ್ಲ. ಇಟ್ಸ್ ಓಕೆ. ಇಲ್ಲ, ನನಗೆ ಹೆಂಡತಿ ಅಂತಾನೆ ಹೇಳ್ಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅದೇನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಸೋಮ್ ಬರ್ತ್ಡೇ ಆಗಿರುತ್ತೆ, ಅದರಿಂದ ಹೊರಗಡೆ ಹೋಗುವ ಅಂತ ಹೇಳಿ. ಇನ್ನೊಂದೇನಪ್ಪ ಅಂತಂದರೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ನಿಮ್ಮೆಲ್ರಿಗೂ ಹೇಳಿದ್ದೆ ನಾನು ಒಂದು ಲಾಸ್ಟು ಟೂ ವ್ಲಾಗ್ಸ್ ಬ್ಯಾಕ್ ಒಂದು ವ್ಲಾಗಲ್ಲಿ ಹೇಳಿದೆ ನಾನು. ಏನಪ್ಪ ನಾವು ವೆಡ್ಡಿಂಗ್ ಆ್ಯನಿವರ್ಸರಿನಲ್ಲಿ ವಿಶ್ಶು ಮಾಡಿಲ್ಲ ಮತ್ತು ಎಲ್ಲೂ ಹೋಗಿಲ್ಲ ನಾವು. ಸೋಮ್ ಏನು ಅವ್ರಿಗೆ ನಾನು ಕ್ರಿಕೆಟ್ ಹೆಚ್ಚ ಅಂತ ಹೇಳಿದ್ರು ಅಂದ್ಬಿಟ್ಟು ಮುನಿಸ್ಕೊಂಡು ಅವತ್ತು ಒಬ್ರಿಗೊಬ್ರು ವಿಶ್ಶು ಮಾಡ್ಕೊಳ್ಲಿಲ್ಲ, ಏನಿಲ್ಲ, ಮುನಿಸ್ಕೊಂಡ್ಬಿಟ್ಟಿದ್ವಿ ಅಂತ ಹೇಳಿದೆ. ಸೊ ಅದು ಇವಾಗ ಅಂತಲ್ಲ, ಆಲ್ಮೋಸ್ಟ್ ಅಂದರೆ ಈ ಸರಿ ತುಂಬ ಜಾಸ್ತಿ ಆಗಿತ್ತು. ಆದರೆ ಬೇರೆ ವರ್ಷಗಳಿಗೆಲ್ಲ ಅಂತಂದರೆ ಅಟ್ಲೀಸ್ಟ್ ದೇವಸ್ಥಾನಕ್ಕೂ ಹೋಗಿ ಬರ್ತಾಯಿದ್ವಿ ಬೇರೆ ದಿನ. ಈ ಏನಂದರೆ ಸಂಡೇ ಬರಲಾಗಿ ದೇವಸ್ಥಾನಕ್ಕೂ ಹೋಗಲಿಲ್ಲ. ಸೊ ಇನ್ನು ಇವತ್ತು ಬಂದು ಇವತ್ತು ಬರ್ತಡೇ ದಿನ. ಯೂಶಲಿ ಬರ್ತಡೇ ದಿನ ಹೊರಗಡೆ ಹೋಗೋ ಥರ ಮಾಡ್ಕೊತಾ ಇದ್ವಿ. ಸೊ ಇವತ್ತು ಬಂದು ಬರ್ತಡೇ ಆಗಿರೋದ್ರಿಂದ ನಾನು ಅಂದ್ಕೊಂಡಿದ್ದೆ ಫ್ರೆಂಡ್ಸ್, ಇಲ್ಲ ನಾನು ಸೋಮ್ಗೆ ಇವತ್ತು ವಿಶ್ ಮಾಡಬಾರ್ದು ಅಂತ ಡಿಸೈಡ್ ಆಗಿದೆ. ಯಾಕೆಂದರೆ ಅದಾಗಲಿಲ್ವಲ್ಲ, ಸೊ ಅದಕ್ಕೆ ಇದು ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಮಾಡಿಕೊಂಡು ಬೆಳಗ್ಗೆನೇ ವಿಶ್ ಮಾಡಿದ್ರೆ ನನ್ನ ಪಾಡಿಗೆ ನಾನು 8 ಗಂಟೆ ಆದರೂ ಎದ್ದಿರಲಿಲ್ಲ. 8:15 ಅನಿಸುತ್ತೆ ಆವಾಗ ಎದ್ದವಳು ಏನೋ ಇವರು ಆಫೀಸ್ಗೆ ಹೋಗೋ ಥರನೇ ಇಲ್ಲ. ಮತ್ತು ನನ್ನನ್ನು ಯಾವಾಗಲೂ ಯೂಶಲಿ ಸೋಮೆ ಎಬ್ರಿಸೋದು ಬೆಳಗ್ಗೆ ಟೈಮು. ನಿಖಿತಾ, ನಾನು ಸ್ನಾನಕ್ಕೆ ಹೋಗ್ತಾಯಿದ್ದೀನಿ, ಬೆಳಗ್ಗೆ ಬೇಗ ಎದ್ದು ತಿಂಡಿ ಮಾಡು ಅಂತ ಹೇಳ್ತಾರೆ. 8 ಗಂಟೆ ಶಾರ್ಪಾಗಿ ಎದ್ಬಿಡ್ತೀನಿ ನಾನು. ಸೊ ಇವತ್ತು ಯಾಕೆ ಇನ್ನೇನು ಇಬ್ಬರಿಸೇ ಇಲ್ಲ, 8 ಕಾಲ ಆಗ್ಬಿಟ್ಟಿದೆಯಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಎದ್ದು ಬಂದು ನಮ್ಮ ಜೊತೆ ಮಾತಾಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ರು ಮಗಳ ಜೊತೆ. ನಾನು ಅಯ್ಯೋ ನಾನು ವಿಶ್ ಮಾಡದೇ ಇದ್ದರೆ ಏನಾಯಿತು, ಪಾಪ ಮಗಳ ಕೈಲಾರು ವಿಶ್ ಮಾಡಿಸೋಣ ಅಂತ ಹೇಳಿದೆ. ಕುಸುಮ ಅಪ್ಪಗೆ ಬರ್ತಡೇ ಇವತ್ತು ವಿಶ್ ಮಾಡು ಅಂತ ಹೇಳಿದೆ. ಅದಕ್ಕೆ ಅವಳಿದ್ದೋಳು ಹ್ಯಾಪಿ ಬರ್ಡೇ, ಅವಳದೇ ಆದ ಒಂದು ಸ್ಟೈಲಲ್ಲಿ ಹೇಳ್ತಾಳೆ. ನೀವೆಲ್ಲರೂ ನೋಡಿರ್ತೀರ, ಶಿಪ್ಪಿಂಗ್ ವಿಶ್ ಮಾಡುವಾಗಲಿ ಮತ್ತು ಲಾಸ್ಟ್ ಮುಂದಕ್ಕೆ ಸೋಮ್ ಕೇಕ್ ಕಟ್ ಮಾಡ್ತಾರೆ. ಸೊ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಸೊ ಆ ಟೈಮ್ನಲ್ಲಿ ಹೇಳ್ತಾಳೆ, ಆ ಟೈಮ್ನಲ್ಲಿ ಹೇಳಿದ್ಲು ಅವ್ರ ಅಪ್ಪಂಗೆ. ಸೊ ವಿಶ್ ಮಾಡಿದ್ಮೇಲೆ ಯಾಕ್ರಿ ಹೋಗಲ್ವಾ ಆಫೀಸಿಗೆ, ತಿಂಡಿ ಏನು ಮಾಡಲಿ ಅಂತ ಕೇಳಿದೆ ನಾನು. ಸೊ ಅದಕ್ಕೆ ಅವ್ರು ಹೇಳಿದ್ರು, ಅದೇ ನಾನು ಯೋಚನೆ ಮಾಡ್ತಾಯಿದ್ದೀನಿ ನಿಖಿತಾ, ಆಫೀಸ್ಗೆ ಹೋಗ್ಲಾ ಬೇಡವಾ ಅಂತ. ಅದೇಂಗೆ ರೀ, ಆಫೀಸ್ಗೆ ಹೋಗ್ರಿ ಬಾಯಿ ಮುಚ್ಕೊಂಡು, ಸುಮ್ಮನೆ ಯಾಕೆ ಕಾಲಹರಣೆ ಮಾಡ್ತೀರಾ, ಆಫೀಸ್ಗೆ ಹೋಗಿ ಅಂತ ಹೇಳಿದೆ. ಅವರು ಡಿಸೈಡ್ ಮಾಡ್ಕೊಂಡಿದ್ದಾರೆ ಆಫೀಸಿಗೆ ಇವತ್ತು ಹೋಗೋದು ಬೇಡ, ರಜಾ ಹಾಕೋಣ. ಯಾಕೆಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲೂ ಹೋಗಲಿಲ್ಲ ಹೊರಗಡೆ, ಅಟ್ಲೀಸ್ಟ್ ಇವತ್ತು ದೇವಸ್ಥಾನಕ್ಕೆ ಹೋಗೋಣ, ಎಲ್ಲರೂ ಹೊರಗಡೆ ಕರ್ಕೊಂಡೋಗೋಣ ಅಂತ. ಆದರೆ ನನಗದು ಇಷ್ಟನೇ ಇರಲಿಲ್ಲ. ಆಮೇಲೆ ನಾನು ಹೇಳ್ದಲ್ಲ ಹೋಗಿ ಅಂತೇಳಿ, ಆಮೇಲೆ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ತಿಂಡಿ ಮಾಡೋಕ್ಕೆ ಹೋದೆ. ಕುಸುಮನ ಸ್ಕೂಲಿಗೆ ಕಳ್ಸೋಣ ಅಂತ. ಸೊ ಕಳ್ಸೋಣ ಅಂತ ಹೇಳ್ಬಿಟ್ಟು ನಾನು ಅನ್ಕೊತಾ ಇದ್ದೆ. ಅಷ್ಟರಲ್ಲಿ ನನ್ನ ಮನಸ್ಸು ಇದ್ದಕ್ಕಿದ್ದಂಗೆ ಯಾಕೋ ತಿಂಡಿ ಮಾಡೋಕ್ಕೆ ಹೋದಾಗ ಬದಲಾಯಿತು. ಅವರಾಗೆ ಹಿಂಗೆ ಆಫೀಸ್ ಬೇರೆ ರಜಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋದು, ಇಲ್ಲ ಹಿಂಗೆ ಆಟ ಸಾಧಿಸ್ಕೊಂಡು ಹೋಗೋದಾ, ಇಲ್ಲ ಅಂತಂದರೆ ಏನಾದ್ರು ಸ್ವಲ್ಪ ನಾವೇ ಬದಲಾಗೋದಾ ಅಂತ ಅಂದ್ಕೊಂಡು ಲಾಸ್ಟಿಗೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನೆ ಇದನ್ನು ಆಟ ಬೇಡ, ಎಲ್ಲರೂ ಹೊರಗಡೆ ಹೋಗೋಣ, ಇವಾಗ ರಜಾ ಬೇರೆ ಹಾಕ್ಬಿಟ್ಟಿದ್ದಾರೆ ಆಫೀಸಿಗೆ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಕುಸುಮನ ಸ್ಕೂಲಿಗೆ ಕಳಿಸ್ಲಿಲ್ಲ. ಆಮೇಲೆ ಎಲ್ಲೋಗೋಣ ನಿಖಿತಾ ಅಂತ ಕೇಳ್ತಾನೆ ಇದ್ರು. ಸರಿ ಪಟ್ಟ ಅಂತ, ಇಲ್ಲ ಸೋಮ್ ನಾನು ತುಂಬ ದಿನ ಆಯಿತು ಓರಿಯನ್ ಮಾಲ್ಗೆ ಹೋಗೋಣ. ಕುಸುಮ ಆಲ್ಮೋಸ್ಟ್ ಒಂದು 7 months 8 months ಬೇಬಿ ಇರುವಾಗ ಇಲ್ಲಿ ಕರ್ಕೊಂಡಿದ್ದು. ಆಲ್ಮೋಸ್ಟ್ ಕರೆಕ್ಟಾಗಿ 3 years ಅಂದ್ಕೊಳ್ಳಿ ಫ್ರೆಂಡ್ಸ್, ಕರೆಕ್ಟಾಗಿ 3 years. ಆವಾಗ ರಿಷಿ ನಮ್ಮ ಮನೆಯಲ್ಲಿ ಸುಮಾರು ಒಂದು 6 ತಿಂಗಳುಗಟ್ಟಲೆ ಇದ್ದ ಗೊತ್ತಾ. ಆ ಟೈಮ್ನಲ್ಲಿ ಕುಸುಮ ಚಿಕ್ಕ ಪಾಪು ಇರುವಾಗ, ಆ ಟೈಮ್ನಲ್ಲಿ ರಿಷಿ, ನಾನು, ಸೋಮ್, ರಕ್ಷಿತ್ ಎಲ್ಲರೂ ಬಂದಿದ್ದರು. ಅವಳು ಇನ್ನೂ 7-8 months ಬೇಬಿ. ಇವಾಗ 3.5 year ಅಂತಂದರೆ 3 years 7 months 8 months ಅಂದರೆ ಸೇಮ್ 3 years ಮುಂಚೆ ಬಂದಿದ್ದು.
ತುಂಬ ದಿನ ಆಯಿತು ಹೋಗೋಣ, ಅವಳು ದೊಡ್ಡವಳಾಗಿದ್ದಾಳೆ, ಅವಳಿಗೂ ಒಂಥರ ಚೇಂಜಸ್ ಇರಲಿ, ಮಾಲ್ಗಳಿಗೆ ಎಲ್ಲೂ ಕರ್ಕೊಂಡೇ ಹೋಗಿಲ್ಲ ಅವಳನ್ನ, ನಾನಂತೂ ನನ್ನ ಕೆಲಸದ ಬ್ಯುಸಿಗಳಲ್ಲಿ ಅಂತ ಹೇಳಿದೆ. ಸೊ ಇನ್ನೊಂದು ದೂಸರ ಮಾಡ್ದಲೆ ಸರಿ ಹೋಗೋಣ ಅಂತ ಹೇಳಿ ರೆಡಿ ಆದರು. ನಾನು ತುಂಬ ದಿನಗಳಾಗ್ಬಿಟ್ಟಿತ್ತು ಜೀನ್ಸ್ ಎಲ್ಲ ವೇರ್ ಮಾಡಿ. ಸೊ ಇದು ತೊಗೊಂಡಿದ್ದೆ, ಇದನ್ನು ತೊಗೊಂಡು ಅಲ್ಲೇ ಒಂದು 2 ವರ್ಷ ಆಗಿತ್ತು. ಸೊ ವೇರ್ ಮಾಡಿಕೊಂಡು ಬಂದ್ವಿ ಓರಿಯನ್ ಮಾಲಿಗೆ. ಸೂಪರಾಗಂತ ಅನ್ನಿಸ್ತು. ಇನ್ನು ಇಲ್ಲಿ ಬರ್ತಿದ್ದಂಗೆ ಇಲ್ಲಿ ನನಗೆ ಮಂತ್ರಿ ಮಾಲಾಫೇಶಿಯಾ ಓರಿಯನ್ ಮಾಲ ಅಂತ ಹೇಳಿದಾಗ ಸೋಮ್ಗೂ ಕೂಡ ಓರಿಯನ್ ಮಾಲೆ ಇಷ್ಟ ಆಗುತ್ತೆ, ನನಗೂ ಕೂಡ ಓರಿಯನ್ ಮಾಲೆನೇ ಇಷ್ಟ ಆಗೋದು. ಇಲ್ಲಿ ಅದರಲ್ಲಿ ಎಸ್ಪೆಷಲಿ ಈ ಪ್ಲೇಸ್ ಇದೆಯಲ್ಲ, ಇಲ್ಲೊಂಥರ ಮಧ್ಯಾಹ್ನ ಟೈಮ್ ಆಗಲಿ ಇಲ್ಲ ನೈಟ್ ಟೈಮ್ ಆಗಲಿ ಒಂಥರ ಚೆಂದ ಅನಿಸುತ್ತೆ. ನೈಟ್ ಟೈಮ್ ಒಂಥರ ಇಲ್ಲಿ ವಾತಾವರಣ, ಆದರೆ ಮಧ್ಯಾಹ್ನ ಟೈಮ್ ಆಲ್ಮೋಸ್ಟ್ ನಾನು ಇದೇ ಫಸ್ಟ್ ಟೈಮ್. ಮಧ್ಯಾಹ್ನ ಟೈಮ್ ಏನು ಅಷ್ಟೊಂದು ಯಾವತ್ತೂ ಬಂದಿಲ್ಲ. ಬಂದರೆ ಸಂಜೆ ಟೈಮ್ ಬರ್ತಾಯಿದ್ವಿ, ಈವ್ನಿಂಗ್ ಟೈಮಲ್ಲಿ ಬರ್ತಾಯಿದ್ವಿ, ಬೆಳಕಿರೋಗಿ ಬರ್ತಾಯಿದ್ವಿ. ಅವಾಗ ಒಂದು ಸ್ವಲ್ಪ ಒಂದು 6 ಗಂಟೆ 5 ಗಂಟೆ ಆ ಥರ ಇರುವಾಗ ಬಂದಿದ್ವಿ. ಅವತ್ತು ಇಷ್ಟು ಮಠ ಮಧ್ಯಾಹ್ನ ನಾವು ಬಂದಿರಲಿಲ್ಲ. ಬಂದಾಗ ಆಲ್ಮೋಸ್ಟ್ 1:30-2 ಗಂಟೆ ಅಂತ ಅಂದ್ಕೊತೀನಿ. ಸೊ ಬಂದು ಒಂದಷ್ಟು ಫೋಟೋಸು ಅದು ಇದು ಅಂತೆಲ್ಲ ತಗೊಂಡ್ವಿ. ಖುಷಿಮಾ ಅಂತೂ ಎಷ್ಟು ಖುಷಿ ಆಗ್ತಾಯಿದ್ಲು ಅಂದರೆ, ಅವಳು ಖುಷಿ ನೋಡಿ ನನಗೆ ಖುಷಿ ಆಗ್ತಾಯಿತ್ತು, ಫುಲ್ ಎಕ್ಸೈಟ್ ಆಗ್ತಾಯಿದ್ಲು. ಅಲ್ಲಿ ಹಾಗೆಯೇ ಈ ಬಸ್ ಟೈಪು ಮತ್ತು ಮಕ್ಕಳನ್ನ ಕರ್ಕೊಂಡು ಓಡಾಡಿಸೋ ಥರ ಟ್ರೈನು ಇದೆಲ್ಲನೂ ತುಂಬ ಚೆನ್ನಾಗಿತ್ತು. ಅಮ್ಮ ನನಗೆ ಟ್ರೈನ್ ಹತ್ತಿಸು ಅಂತಿದ್ಲು. ಎಂಜಾಯ್ ಮಾಡಲಿ ಅಂದ್ಬಿಟ್ಟು ಅವಳನ್ನು ಕೂರಿಸಿದ್ವಿ. 3 ರೌಂಡ್ಗೆ 100 ರೂಪೀಸ್ ಅಂದರು. ನನ್ನನ್ನು ಹೋಗಿ ಅಂತ ಹೇಳಿದ್ರು. ಇಲ್ಲ ಬೇಡ, ಖುಷಿ ಮನೆ ಹೋಗಲಿ ಅಂತ ಹೇಳ್ಬಿಟ್ಟು ರಕ್ಷಿತ್ ಹಂಗಿರ ನಾನು ಹೋಗ್ತೀನಮ್ಮ ಅವಳ ಜೊತೆಗೆ ಅಂದ್ಬಿಟ್ಟು ಇವಾಗ ರಕ್ಷಿತ್ ಖುಷಿಮ ಇಬ್ಬರು ಎಂಜಾಯ್ ಮಾಡ್ತಾಯಿದ್ದಾರೆ. ಖುಷಿಮ ಎಂಜಾಯ್ ಮಾಡೋದು ನೋಡಿ ನಮಗಿನ್ನೂ ಖುಷಿ ಅಂತ ಅನ್ನಿಸ್ತಾ ಇತ್ತು. ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡೋದು. ಟ್ರೈನಲ್ಲಿ ಹೋಗ್ತಾ ಇದೆಯಾ? ಹಿಂಗೆ ಮಾಡಿ ಹಿಂಗೆ ಇಲ್ಲಿ ನೋಡಿಲಿ, ಕ್ಯಾಮ್ರಾ ನೋಡ್ಕೊಂಡು ಮಾಡು, ಕ್ಯಾಮ್ರಾ ನೋಡಿಲಿ ಮಾಡು, ಲವ್ ಯು ಮಾಡು, ಪ್ಲೇನ್ ಕಿಸ್ ಕೊಡು ಬೇಗ. ಸುಂದರಿ ಕಣ್ಣಲ್ಲಿರು ಕಾಂತಿ ನೀಡುವ ಎಂದು ಪ್ರೀತಿ ಅಮ್ಮ ಹೆಂಗ್ ತಿರುಗಿಸಿದ್ರಮ್ಮ? ತಂದೆ ನಿನಗಾಗಿ ಜನ್ಮವೇ ನಿನ್ನ ಜೊತೆಯಾಗಿ ನಾನಿರೋ ಲೋಕವೆಲ್ಲ ನಿನ್ನದೇ ಪ್ರೇಮಧಾರೆ ಸಾರ್ಥಕ ಈ ಜೀವನ. ಸುಂದರಿ ಕಣ್ಣಲ್ಲಿರು ಕಾಂತಿ ನೀಡುವ ಎಂದು ನಿನ್ನ ಪ್ರೀತಿ ನನ್ನನ್ನೇ ತಂದೆ ನಿನಗಾಗಿ ಜನ್ಮವೇ ನಿನ್ನ ಜೊತೆಯಾಗಿ. ಸ್ಟಾಪ್ ಮಾರಕ್ಕೆಲ್ಲೋ. ಇನ್ನು 3 ರೌಂಡ್ಸ್ ಅಂತ ಹೇಳಿದ್ರು. ನಂಗೆ ಗೊತ್ತಿರಲಿಲ್ಲ ಎಷ್ಟು ರೌಂಡ್ಸ್ ಅಂತ ಹೇಳಿ. ಇನ್ನೂ ಒಂದು ಸರಿ ಬೇಕು ಅಂತ ಹೇಳ್ತಾಯಿದ್ಲು. ಆಮೇಲೆ ಕೇಳಿದೆ ಅವ್ರಿಗೆ 100 ರೂಪೀಸ್ 3 ರೌಂಡ್ ಮೇಡಮ್ ಅಂತ ಹೇಳಿದ್ರು. ಇನ್ನು ರಕ್ಷಿತ್ ಮತ್ತು ಇವಳಿಬ್ಬರು ಹೋಗಿದ್ದಕ್ಕೆ ಆಲ್ರೆಡಿ 200 ರೂಪೀಸ್ ಆಗಿದೆ. ಸುಮ್ಮನೆ ಅಲ್ಲೇ ಒಂದು 3 ರೌಂಡ್ ಹಾಕ್ಸೋದಕ್ಕೆ 200 ರೂಪೀಸ್ ಅಂದರೆ ಸುಮ್ಮನೆ ಬೇಡ, ಸಾಕು ಅವಳಿಗೊಂದು ಖುಷಿಗೆ ಅಂತ ಹೇಳಿ. ಆಮೇಲೆ ಟ್ರೈನ್ ಆಯಿತು, ಇನ್ನೊಂದು ಬಸ್ ನೋಡಿದ್ಲು. ಅಮ್ಮ ಬಸ್ ಹತ್ರ ಹೋಗ್ಬೇಕು, ಬಸ್ ಒಂದು ಹೋಗೋಣ ಅಂತ ಹೇಳ್ತಾಯಿದ್ಲು. ನಾನಮ್ಮ ಬೇಡ ಬಾ ಅಮ್ಮ ಸುಮ್ಮನೆ ಯಾಕೆ ಅಂತ ಹೇಳಿದೆ. ಅದು ತುಂಬ ಹೊತ್ತು ಇಲ್ಲೇ ಕೂತಿದ್ವಿ. ಆಮೇಲೆ ರಕ್ಷಿತ್ ಕಾಫಿ ಕುಡಿಬೇಕಮ್ಮ ನಾನು ಸ್ವಲ್ಪ ಅಂತ ಹೇಳ್ತಾ ಇದ್ದ. ಸರಿ ಹೋಗಿ ತಗೊಮ್ಮ ಅಂತ ಹೇಳಿದೆ. ಇಲ್ಲಿ ಹಟ್ಟಿ ಕಾಫಿ ಅಂತ ಏನೋ ಇದೆ ಅಲ್ಲ, ಸೊ ಅಲ್ಲಿ ತಗೋ ರಕ್ಷಿತ್ ಅಂತ ಹೇಳಿದೆ. ನಾನು ಅಂದ್ಕೊಂಡೆ ಏನೋ ಕಡಿಮೆ ಇರುತ್ತೆ ಪ್ರೈಸು, ಒಂದು 50-60 ರೂಪಾಯಿ ಇತ್ತು. ನಾವು ರೆಗ್ಯುಲರಾಗೆಲ್ಲ ಇನ್ನು ಕುಡಿಬೇಕಾದ್ರೆ ಏನಂದರೆ ಹೋಗಿ ತಗೊಂಬಾರೋ ಅಂತ ಹೇಳಿದ್ರೆ 280 ರೂಪಾಯಿ ಕೊಟ್ಬಿಟ್ಟು 2 ಕಪ್ ಕಾಫಿ ತಂತಿದ್ದಾನೆ. ರಕ್ಷಿತ್ 280 ರೂಪಾಯಿ ಬೇಕಿತ್ತೇನೋ ಅಂತ ಹೇಳಿದೆ. ಗೊತ್ತಿಲ್ಲ ಕಣಮ್ಮ, ಅವರು ಕೊಟ್ಟಾದ್ಮೇಲೆ ಬಿಲ್ ಇದ್ದೆ ಮಾಡಿದ್ರು ಅಂತ ಹೇಳ್ದ. ಸರಿ ಆಯಿತು ಇನ್ನೇನು ಮಾಡೋದು ಅಂತ ಅಂದ್ಕೊಂಡು ನಾನು ಕೂಡ ಸ್ವಲ್ಪ ಕುಡಿದೆ. ರಕ್ಷಿತ್ ಅವನು ಒಂದು ಕಪ್ ಕುಡ್ದ, ನಾನು ಸ್ವಲ್ಪ ಕುಡ್ಕೊಂಡ್ವಿ. ಇನ್ನೇನಾದರೂ ಬರಬೇಕಾದ್ರೆ ಸೋಮ್ಗೆ 1 ಗಂಟೆ 1:30 ಆಗಿಬಿಟ್ಟಿತ್ತಲ್ಲ ಊಟ ಟೈಮು. ಅದರಿಂದ ಖುಷಿಮಾಗೆ ಊಟ ಮಾಡಿಸ್ಕೊಂಡು ಕರ್ಕೊಬರೋಣ ಇಲ್ಲಿಗೆ ಅಂತ ಅನ್ನುವಾಗ ನಾವಿಲ್ಲಿ ಯಾವುದೂ ಹೋಟೆಲ್ಲು ರೆಸ್ಟೋರೆಂಟ್ ಹತ್ತೆಲ್ಲ ಹೋಗೋ ಪ್ಲ್ಯಾನ್ ಇಲ್ಲ. ಜಸ್ಟು ನನಗೆ ಬೇರೆ ಏನೋ ಪ್ಲ್ಯಾನ್ ಇತ್ತು ಇಲ್ಲಿ, ಆದ್ದರಿಂದ ಇಲ್ಲಿ ಓರಿಯನ್ ಮಾಲ್ಗೆ ಬಂದಿದ್ದು ನಾನು ಆ್ಯಕ್ಚುಲಿ. ಇಲ್ಲಾಂದರೆ ಇಲ್ಲಿ ಪ್ಲ್ಯಾನ್ ಇರ್ತಿರಲಿಲ್ಲ, ಬಂದಿದ್ದು ಉದ್ದೇಶನೇ ಬೇರೆ. ಅದಕ್ಕೆ ಸೋಮ್ಗಂತೆ ಊಟ ಮಾಡ್ಕೊಬಿಡಿ ಅಂತ ಹೇಳಿದೆ. ರಕ್ಷಿತ್ ಸೋಮ್ ಎಲ್ಲರೂ ಊಟ ಮಾಡ್ಕೊಂಡಿದ್ರು. ನಾನು ಊಟ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಬೇರೆ ಏನೋ ಒಂದು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡಾಕಬೇಕಾಯ್ತು, ಶಾಪಿಂದು ಸ್ಯಾರಿ ವೀಡಿಯೋ ಹಾಕಬೇಕಾಯ್ತು. ಆ ಬ್ಯುಸಿನಲ್ಲಿ ನಾನು ಊಟ ಮಾಡೋದು ಮರ್ತ್ಬಿಟ್ಟೆ. ಸರಿ ಇನ್ನೂ ನನಗೆ ಅದ್ರ ಕಡೆ ಗಮನ ಇಲ್ಲ, ಅದರಿಂದ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಮ್ಯಾನೇಜ್ ಮಾಡಿದೆ.
ಇನ್ನಿವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ಕಡೆ ಆದಂಗೆ. ನನಗೇನಂತಂದರೆ ಇವತ್ತು ನಂದು ಏನಕ್ಕೆ ಸೋಮ್ಗೇನು ಕರ್ಕೊಂಡು ಬಂದೆ ಅಂತ ಹೇಳಿದ್ರೆ, ನನ್ನ ಪ್ಲ್ಯಾನು ಸೋಮ್ಗೆ ವಾಚ್ ಗಿಫ್ಟ್ ಕೊಡಬೇಕು ಅಂತ ಹೇಳ್ಕೊಂಡು ಒಂದು ಬ್ರ್ಯಾಂಡೆಡ್ ವಾಚ್ ತೊಗೊಂಡು ಕೊಡಬೇಕು ಅಂತ ಪ್ಲ್ಯಾನ್ ಇತ್ತು ನನಗೆ. ಯೂಶಲಿ ಸೋಮ್ ಹತ್ರ ಇರೋ ವಾಚ್ಗಳೆಲ್ಲ ನಾನು ಕೊಟ್ಟಿರೋ ಗಿಫ್ಟ್ಗಳೇನೇ. ಒಂದು 10 ವರ್ಷನ 12 ವರ್ಷ ಮುಂಚೆನೇ ಒಂದು ವಾಚ್ ಕೊಡಿಸಿದ್ದೆ, ಮತ್ತು ಈ 4 ಇಯರ್ಸ್ ಬ್ಯಾಕ್ ಒಂದು ವಾಚ್ ಕೊಡಿಸಿದ್ದೆ, ಮತ್ತು ಇದು ಅಷ್ಟೇ ಎಷ್ಟೋ ಬ್ರ್ಯಾಂಡೆಡು. ನಾನು ಸೋಮ್ಗೆ ಬನ್ನಿ ಸೋಮ್ ನೋಡಿ ಯಾವ್ದು ಇಷ್ಟ ಇದೆ ಅಂತ ಕೇಳ್ತಾಯಿದ್ದೆ. ಆಮೇಲೆ ಎಷ್ಟು ಪ್ರೈಸು ಅಂತ ತೆಗ್ದು ನೋಡಿದ್ರು. ನೀವು ಪ್ರೈಸ್ ಎಲ್ಲ ನೋಡಬೇಡಿ, ಬಾಂಜ್ಕೊಂಡು ನೀವು ನಾನು ಕೊಡಿಸ್ತೀನಿ ತೊಗೋಬೇಕು ಅಂತ ಹೇಳಿದೆ. ಅವ್ರು ಆದ್ರೂ ತೊಗೊಂಬಿಟ್ಟು ಚೆನ್ನಾಗಿದೆ ನಿಖಿತಾ ಅದ್ರ ಪ್ರೈಸ್ ನೋಡಬೇಕು ಅಂದರು. ತೆಗ್ದು ನೋಡಿದ್ರು 26,000 ಅಂತ ಇತ್ತು. ಇಲ್ಲ ನಿಖಿತಾ ನನಗೆ ಅಷ್ಟೆಲ್ಲ ಬೇಡ ಹಂಗೆ ಹಿಂಗೆ ಅಂತ ಹಾಕ್ಕೊಂಡವರು ಪ್ರೈಸ್ ನೋಡಿದ ತಕ್ಷಣ ವಾಪಸ್ಸು ಬಿಚ್ಚಿಟ್ರು. ಸೋಮ್ ಯಾಕೆ ಸೋಮ್ ನಾನು ತಾನೇ ಕೊಡ್ಸೋದು ಅಂತ ಇಲ್ಲಿ ಇವಾಗ ವಾದ ಮಾಡ್ತಾ ಇದ್ದೀನಿ. ನನಗೆ ಹಿಂಗೆ ಮಾಡಬೇಡಿ ಸೋಮ್, ನಾನು ಏನೋ ಅನ್ಕೊಂಡು ಬರ್ತೀನಿ. ನಾನು ಬೇಡ, ನಾನು ತಗೊಳ್ಳೋದು ನನಗೆ ಇಷ್ಟ ಆಗಲ್ಲ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಏನಿದ್ದು ಅಂತಂದರೆ, ನಾನು ಒಂದು ವಾಚ್ ತೊಗೋಬೇಕು, ಸೋಮ್ಗೂ ಒಂದು ವಾಚ್ ಕೊಡಿಸ್ಬೇಕು, ಒಂದು ಬ್ರ್ಯಾಂಡೆಡ್ ವಾಚ್ ಅಂತ ಅಂದ್ಕೊಂಡು ಬಂದಿದ್ದು. ನಿಖಿತಾ ಬ್ರ್ಯಾಂಡೆಡ್ ಅನ್ನೋದಕ್ಕೋಸ್ಕರ ಅಷ್ಟೊಂದು ಕೂಡ ನೆಸೆಸಿಟಿ ಇಲ್ಲ ಅನ್ನೋದು, ಆದರೆ ನನ್ನ ಪ್ರೀತಿ ಏನೋ ಅದು ನನ್ನ ಒಂದು ಪ್ರೀತಿಯಿಂದ ಕೊಡಿಸ್ತೀನಿ ಅನ್ನೋದು ಇದ್ದಿದ್ದಷ್ಟೇ. ಅದು ತುಂಬ ಚೆನ್ನಾಗಿತ್ತು. ಸೋಮ್ ಅಂತಿದ್ದು ಬೇಡ ನಿಖಿತಾ ಅಂತ. ಅದಕ್ಕೆ ರಕ್ಷಿತ ಹೇಳ್ತಾ ಇದ್ದ, ಅಮ್ಮ ಇದನ್ನೆಲ್ಲ ಅಪ್ಪಗೆ ಕರ್ಕೊಂಬಂದು ಪ್ರೈಸ್ ಅವ್ರು ನೋಡಿ ತಕ್ಕೊಡೋ ಅಂಥದ್ದು, ನೀವೇ ಅವ್ರಿಗೆ ಗೊತ್ತಿಲ್ದಂಗೆ ತೊಗೊಂಡೋಗಿ ಸರ್ಪ್ರೈಸ್ ಕೊಡಬೇಕಾಗಿತ್ತು, ಆವಾಗ ಸರಿ ಹೋಗ್ತೀವಿ ಸುಮ್ಮನೆ ಹಾಕ್ಕೊಳ್ತಾಯಿದ್ರು ಅಂದ. ನಾನು ಅದಕ್ಕೆ ಅವನಿಗೆ ಬೈದೆ, ಅಪ್ಪ ಯಾರ್ಯಾರು ಓಡ್ಬಂದು ಬೇಗ ನನಗೆ, ನಾನು ಒಬ್ಬಳೇ ಫ್ರೆಂಡ್ಸ್ ಎಲ್ಲೂ ಈ ಥರ ಎಲ್ಲ ಗಿಫ್ಟ್ ಪಫ್ಟು ತರೋದಕ್ಕೆಲ್ಲ ಬರಲ್ಲ ನಾನು ಅದರಿಂದ ಯಾರು ನನಗೆ ಬಂದಿದ್ದಿದ್ರೆ ಓಕೆ ಅಂತ ಹೇಳ್ದೆ. ನೀವು ಮೊದಲೇ ಪ್ಲ್ಯಾನ್ ಮಾಡಬೇಕಾಯ್ತು ಅಂದ. ಆದರೆ ನನಗೂ ಕೋಪ ಇತ್ತಲ್ಲ, ನಾನು ಅವ್ರಿಗೆ ವಿಶ್ ಮಾಡಬೇಕು ಅನ್ನೋದೇ ಇರಲಿಲ್ಲ ನನಗೆ. ಪಾಪ ಅದು ಅಯ್ಯೋ ನಂಗೆ ಯಾರು ವಿಶ್ ಮಾಡೋರಿಲ್ಲ, ಯಾಕಂದರೆ ಆಫೀಸಿಂದ ಆಗಲಿ ಪ್ರತಿಯೊಬ್ಬರು ಕಾಲ್ ಮಾಡ್ತಾನೆ ಇದ್ರು. ಬೇರೆ ಇವತ್ತು ಆಫೀಸ್ಗೆ ಹೋಗಿರಲಿಲ್ವಲ್ಲ, ಎಲ್ಲ ಕಲೀಗ್ಸ್ ಎಲ್ಲ ಫೋನು ಮೆಸೇಜ್ ಮಾಡ್ತಾನೇ ಇದ್ದರು. ಸೊ ಅಯ್ಯೋ ಏನು ಮಾಡೋದು, ನಮ್ಮ ಮನೆಯಲ್ಲೇ ವಿಶ್ ಮಾಡೋರಿಲ್ಲ ಅಂತ ಹಿಂಗೆ ಅಂದ್ರಲ್ಲ, ಆವಾಗ ನಂಗೊಂಥರ ಬೇಜಾರಾಗಿ ಆಯಿತು ಏನು ಹ್ಯಾಪಿ ಬರ್ಡೇ ಅಂತ ಸುಮ್ಮನೆ ಹಿಂಗೆ ಅಂದೆ. ಆಮೇಲೆ ಬೇಜಾರು ಮಾಡ್ಕೋತಾರೆ ಅಂತ ಅಂದ್ಕೊಂಡು, ಮತ್ತು ಪ್ಲ್ಯಾನ್ ಬೇರೆ ಇರಲಿಲ್ವಲ್ಲ ನನಗೆ ಹಿಂಗೆಲ್ಲ ಬರ್ತೀವಿ ಅಂತ ಹೇಳಿ ಅಂತ ಅಂದ್ಕೊಂಡೆ. ಸೊ ಇವಾಗ ಆದರೆ ನನ್ನ ಮನಸ್ಸಲ್ಲಿ ಒಂದು ವಾಚ್ ಕೊಡಿಸ್ಬೇಕು ಅಂದರೆ, ಇವಾಗೆಲ್ಲ ಗೃಹ ಪ್ರವೇಶದಷ್ಟೊತ್ತಿಗೆ ಒಂದು ಒಳ್ಳೆ ವಾಚ್ ಬ್ರ್ಯಾಂಡೆಡ್ ಕೊಡಿಸ್ಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಸೊ ಇಲ್ಲಿ ಬಂದಿದ್ದೀವಲ್ಲ, ನಾನು ತೊಗೊಳಂಗತ್ತೆ ಇವರು ತೊಗೊಳಂಗತ್ತೆ ಅಂದ್ಕೊಂಡ್ರೆ ಅದನ್ನು ಫ್ಲಾಪ್ ಆಯಿತು. ಅಯ್ಯೋ ಬಿಡು ಹೋಗ್ಲಿ ನೋಡೋಣ ಇನ್ನೊಂದು ಸರಿ, ಅಷ್ಟರಲ್ಲಿ ಇನ್ನೂ ಗೃಹ ಪ್ರವೇಶ ಟೈಮ್ ಐತೆ ಅಷ್ಟರಲ್ಲಿ ನೋಡೋಣ ಅಂತ ಅಂದ್ಕೊಂಡ್ರೊಳೆ. ನೆಕ್ಸ್ಟು ಸ್ವಲ್ಪ ಏನು ವಾಷಿಂಗ್ ಮಿಷಿನ್ನು ಮತ್ತು ಮೇಯ್ನ್ ಫ್ರಿಡ್ಜು ನಮ್ಮ ಕಿಚನಿಗೆ ಫ್ರಿಡ್ಜ್ ಬೇಕಾಗಿತ್ತಲ್ಲ, ಅಂದರೆ ಹೊಸ ಮನೆಗೆ ಹೋದರೆ ಫ್ರಿಡ್ಜು ಅದೆಲ್ಲ, ಮತ್ತು ವಾಟರ್ ಪ್ಯೂರಿಫೈಯರ್ ಅದೆಲ್ಲ ನೋಡ್ತಾ ಇದ್ವಿ, ಒಂದಷ್ಟು ನೋಡಿದ್ವಿ, ಎಲ್ಲ ಅಲ್ಲೇ ಸಿಗುತ್ತಲ್ಲ ನೋಡ್ತಾ ಇದ್ವಿ. ಅಲ್ಲಿಂದ ನೆಕ್ಸ್ಟು ಡೆಕಾಥ್ಲಾನಿಗೆ ಬಂದಿದ್ವಿ. ಡೆಕಾಥ್ಲಾನಿಗೆ ಬಂದಿದ್ದು ಉದ್ದೇಶ ಏನಂದರೆ, ಸ್ವಲ್ಪ ಕುಶಿಮಾಗೆ ಸ್ವಿಮ್ಮಿಂಗ್ ಡ್ರೆಸ್ ಬೇಕಾಗಿತ್ತು, ಅದನ್ನ ನೋಡೋಣ ಅಂತ ಬಂದ್ವಿ. ಹಾಗೆ ಸೋಮ್ ಕೂಡ ಒಂದಷ್ಟು ಏನೋ ಬೇಕಿತ್ತು ಅಂತ ಹೇಳ್ತಾ ಇದ್ರು. ಸರಿ ನಿಮ್ಗೆ ಯಾರ್ಯಾರಿಗೆ ಬೇಕೋ ಅವರು ಅದನ್ನ ನಾನು ಬಂದೆ ಕುಶಿಮನ್ ಕರ್ಕೊಂಡು. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಬಾಯ್ ಖುಷಿ. ಅಮ್ಮ 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 ನನಗೆ ಗೊತ್ತಾಗಿರೋ ಥರ ಏನಿಲ್ಲ. ಶರ್ಟ್ಸ್ಗಳು ಸಿಗುತ್ತೆ, ಚೆಕ್ ಮಾಡಮ್ಮ ನಿಮಗೆ. ಹಾಂ ಜಾಕೆಟ್ ಬೇಕು ಅಂದ್ರಲ್ಲ, ಜಾಕೆಟ್ ಬೇಕು ಅಂತ ಹೇಳಿದ್ರಲ್ಲ ಒಂದೇ ಒಂದು, ಇದು ಇದೆಯಾ ನಿಮ್ಮ ಹತ್ರ? ಈ ಥರ ತೊಗೊಬೇಡಿ, ನಾರ್ಮಲ್ ಪುಲ್ಲೋವರ್ ಥರ ಹಾಕೊಳ್ಳೋ ಥರ ತೊಗೊಳ್ಳಿ. ರೈಟ್ ಸೈಡಲ್ಲಿದೆ ನೋಡಿ, ಆ ಥರ ಅಲ್ಲಮ್ಮ. ಹಾಂ ಆ ಥರ ಸಿಂಪಲಿಗೆ ಹಾಕೊಳ್ಳೋ. ಮತ್ತೆ ಕೆಳಗಡೆ ಫ್ರೀ ಇರುತ್ತೆ ನಿಮಗೆ. ಇರ್ಬೇಕು. ಇಷ್ಟ ಬಂದಿದ್ದೆಲ್ಲ ಎತ್ಕೊಂಡವಳೆ ಫ್ರೆಂಡ್ಸ್ ನೋಡಿ, ಏನೇನು ಎತ್ಕೊಂಡವಳೆ ಅಂತ ತೋರಿಸ್ತೀನಿ. ಇದು ಇದು ಎಲ್ಲ ಒಂದೊಂದು ಎತ್ಕೊಂಡವಳೆ, ಎರಡೇನು ಎತ್ಕೊಂಡವಳೆ, ಜ್ಯೂಸ್ ಎತ್ಕೊಂಡವಳೆ ಒಂದೊಂದು, ಬಾಲು, ಆಮೇಲೆ ಟೋಪಿ, ಬಾಲ್. ಈಗ ಏನಂತಾನೆ ಅವಳಿಗೆ ಗೊತ್ತಿಲ್ಲ, ಸುಮ್ಮನೆ ಎತ್ಕೊಂಡವಳೆ. ಸ್ವಿಮ್ಮಿಂಗ್
ರೇಗಿಸ್ಬಿಟ್ಟದೆ ಈಗ ಹೇಳ್ತೀನಿ. ನಿಂದೆ 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 ಇದೆಂತ ಖುಷಿ. ಸ್ವೆಟರ್ ಆಯ್ತು ಬಟನ್ ಅಲ್ಲಿ ಹೊರಗಡೆ ಪಾಪ ಖುಷಿಗೆ ಆಸೆ ಇಡಿಸ್ಬಿಟ್ಟು ಏನೇನು ಬೇಕೆಲ್ಲ ತಗೋದ್ಬಿಟ್ಟು ಪಾಪ ಹುಡುಗಿಗೆ ಆರ್ಡ್ರ್ ಮಾಡಿದ್ದೀನಿ ಅಂದ್ಬಿಟ್ಟು ಕರ್ಕೊಂಬರ್ತಾರೆ ಫ್ರೆಂಡ್ಸ್. ನೋಡಮ್ಮ ಹತ್ರ ನೋಡು, ಹಿಡ್ಕೊಂತೀನಿ ಇಲ್ಲಂದ್ರೆ ನಾನು ನೋಡು. 1 2 3 ಹಿಡ್ಕೊಳ್ರಿ ಖುಷಿ ಹಿಡ್ಕೊ. ಏನಿಲ್ಲಾಂದ್ರೂ ಫ್ರಿಡ್ಜಿಗೆ 1.5 ಲಕ್ಷ 1.40 ಇಟ್ಕೊಳ್ಬೇಕು. 1.5 ಅಂತ ಕನ್ಫರ್ಮು. ಸ್ಯಾಮ್ಸಂಗ್ ಇಲ್ಲ LG ಅಂತ. ನಂದು ವರ್ಲ್ಫುಲ್ ಬರಲ್ವಾ? ಆ್ಯಕ್ಚುಲಿ ಖುಷಿಮು ಬರೋದಕ್ಕೆ ರೆಡಿನೇ ಇಲ್ಲ. ಯಾಕೆ ಅಂತ ಅಂದರೆ ಅವಳಿಗೆ ಅದೆಲ್ಲ ಐಟಮ್ ಎತ್ಕೊಡಿದ್ವಲ್ಲ ತುಂಬಿಸ್ಕೊಂಡು ತೊಗೊಳ್ಬೇಕದ. ನಾವು ಆರ್ಡ್ರ್ ಮಾಡಿದ್ದೀವಿ, ಮನೆಗೆ ತಂದುಕೊಟ್ಬಿಡಿ. ಇವಾಗೆಲ್ಲ ಸ್ವಿಗ್ಗಿಯಿಂದ ಮಟೆಲ್ಲ ಬರ್ತದಲ್ಲ, ಅದೇ ಥರ ಇವಳು ಅದೇ ಥರ ತಂದುಕೊಡ್ತಾರೆ ಅಂದ್ಕೊಂಡು. ಆದರೂ ಹಠ ಮಾಡ್ತಾನೆ ಇದ್ದರು. ಸೊ ನನಗೆ ಅಲ್ಲಿ ಡೆಕಾತ್ಲೋನಲ್ಲಿ ತುಂಬ ಸುಸ್ತಾದಂಗೆ ಆಗ್ಬಿಡ್ತು, ಹೊಟ್ಟೆ ಹಸ್ವು ಶುರು ಆಗೋಯ್ತು. ಏನಾದ್ರು ತಿನ್ನಲೇಬೇಕು ನಾನು ಅಂತ ಹೇಳಿದೆ. ಆಮೇಲೆ ಏನಾದ್ರು ನನಗೆ ಇವಾಗ ನಾನ್ ವೆಜ್ ಬೇರೆ ತಿಂತಾ ಇರಲಿಲ್ಲ. ಸೊ ಸ್ವಲ್ಪ ಫ್ರೈಡ್ ರೈಸ್ ತಿನ್ಬೇಕಂತ ಅನಿಸ್ತೈತೆ. ರಶಿ ಫ್ರೈಡ್ ರೈಸ್ ಮಾಡೋಣ ಅಂತ ಬಂದೆ. ಇಲ್ಲೆಲ್ಲ ಹುಡುಕಿದ್ರೆ ಬರೀ ನಾನ್ ವೆಜ್ಜೇ ಕಾಣಿಸ್ತಾ ಇದೆ, ಬಿರಿಯಾನಿ ಅದು ಇದು ಅಂತ ಎಲ್ಲ, ಪಿಜ್ಜಾ ಅಂತ. ನನಗಿಲ್ಲ ಇಂಟ್ರೆಸ್ಟು, ಫ್ರೈಡ್ ರೈಸೇ ಬೇಕಾಗಿತ್ತು, ಸಿಕ್ಕಲಿಲ್ಲ. ಲಾಸ್ಟಿಗೆ ಅಲ್ಲಿ ಯಾವುದೋ ಮಶ್ರೂಮ್ ದಮ್ ಬಿರಿಯಾನಿ ಅಂತ ಏನೋ ಇತ್ತು. ಸೊ ಅದಕ್ಕೆ ಒಂದು ರೈಸ್ ತಿನ್ನೋಣ ಅಂತೇಳಿ ಆಮೇಲೆ ರಕ್ಷಿತ ನಾನು ಪಿಜ್ಜಾ ಆರ್ಡ್ರ್ ಮಾಡ್ತೀನಮ್ಮ ಅಂದ. ಪಿಜ್ಜಾ ಆಮೇಲೆ ಖುಷಿಮ ಇದು ಐಸ್ ಕ್ರೀಮ್ ಬೇಕು ಅಂತ ಅದನ್ನು ಕರ್ಕೊಂಡು ಹೋದ ಕೊಡ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಅದೇ ಡಿಸ್ಕಷನು ಸೇಮ್ ಹಚ್ಚೋದು ಯಾಕೆ ಹಂಗೆ ಮಾಡಿದ್ರಿ, ತೊಗೋಬೇಕಾಯ್ತದ. ಅದಕ್ಕೆ ಸೋಮ ಹೇಳ್ತಾಯಿದ್ರು, ನಿಖಿತಾ ಹಂಗಲ್ಲ, ಏನಂದರೆ ಅದೇ ದುಡ್ಡಿಗೆ ನಾವಿಬ್ಬರು ತೊಗೊಂಡ್ಬಿಡ್ಬೋದು, ನಾನು ಒಬ್ಬನೇ ತೊಗೊಬಂದು ಅದೇ ದುಡ್ಡಿಗೆ ಇನ್ನೂ ಚೆನ್ನಾಗಿರೋದು ಇಬ್ಬರೂ ತೊಗೊಬಿಡ್ಬೋದು, ಯಾಕಷ್ಟೊಂದು ಸುಮ್ಮನೆ ಅನ್ನೆಸೆಸರಿ ದುಡ್ಡು ವೇಸ್ಟ್ ಮಾಡಬೇಕು ಅಂತ. ದುಡ್ಡಿನ ಪ್ರಶ್ನೆ ಅಂತಲ್ಲ, ಅದೊಂದು ನನ್ನ ಪ್ರೀತಿ ಅಷ್ಟೇ ಸೋಮ್ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಹಂಗೆ ಕೂತ್ಕೊಂಡಿದ್ದಾಗ ಸುಮ್ಮನೆ ನಮ್ಮದೇ ಏನೇ ಒಂದು ಡಿಸ್ಕಷನ್ ಮಾಡ್ತಾಯಿದ್ವಿ. ಕೆಲವರು ಬೇಕಂತಾನೆ ಹಿಂಗಿದ್ದೀವಿ ಹಂಗಿದ್ದೀವಿ ಅಂತೆಲ್ಲ ಹಿಂಗೆಲ್ಲ ತಪ್ಪು ಕೂತ್ಕೋತಾರಲ್ವ ಸೋಮ್, ಹಿಂಗೆಲ್ಲ ಮಾಡ್ತಾರೆ ಅಂತ ನಾನು ಅದನ್ನೇ ಏನೋ ಹೇಳ್ತಾ ಇದ್ದೆ. ಅದನ್ನೇ ಡಿಸ್ಕಷನ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ಖುಷಿಮಾನು ಐಸ್ ಕ್ರೀಮ್ ತಂದ್ಲು, ಹಾಗೆ ರಕ್ಷಿತ್ ನನಗೆ ರೈಸ್ ತಂದ. ಆದರೆ ರೈಸ್ ಚೆನ್ನಾಗಿತ್ತು, ಮೇಲ್ಮೇಲೆ ಒಂಥರ ದಮ್ ಕಟ್ಟಿರೋ ಥರ ಇತ್ತು, ಕೆಳಗೆ ಗ್ರೇವಿ ಥರ ಹಾಕ್ಬಿಟ್ಟಿದ್ರು. ಅದು ಸಿಕ್ಕಾಬಟ್ಟೆ ಖಾರ. ಖುಷಿಮಾಗ ಹೊಟ್ಟೆ ಹಸ್ವಾಗ್ತಾಯಿದೆ, ಅದನ್ನು ಒಂದು ಸ್ವಲ್ಪ ಕೊಟ್ಟರೆ ಸಾಕು ಖಾರ 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 ಅನ್ನೋಕ್ಕೆ ಶುರು ಮಾಡಿಬಿಟ್ಲು. ಆಮೇಲೆ ಮತ್ತೆ ರಕ್ಷಿತ್ ನೀರು ತರಕ್ಕೆ ಹೋದ. ಆ ರಾಯ್ತ ಹಾಕಿ ತಿನ್ಸೋಕೆ ಟ್ರೈ ಮಾಡಿದ್ರು, ತಿನ್ನಲಿಲ್ಲ. ಆಮೇಲೆ ನಾನಂದೆ ಸೋಮ್ ನನ್ನ ಕೈಲಂತೂ ಇದು ತಿನ್ನೋಕ್ಕಾಗಲ್ಲ, ನೀವು ಒಂದು ಸ್ವಲ್ಪ ತಿನ್ನಿ, ನಾನೊಂದು ಸ್ವಲ್ಪ ತಿನ್ನೋಣ, ಆಮೇಲೆ ರಕ್ಷಿತ್ ಒಂದು ಸ್ವಲ್ಪ ತಿನ್ಕೊಳ್ಳಿ ಅಂತ ಹೇಳಿದೆ. ಆಮೇಲೆ ಪಿಜ್ಜಾ ಆರ್ಡ್ರ್ ಮಾಡಿದ್ವಲ್ಲ ತಗೊಬರೋಕ್ಕೆ ಅಂತ ರಕ್ಷಿತ್ ಹೋಗಿದ್ದ. ಸೊ ಅದೊಂದು ಸ್ವಲ್ಪ ತಿನ್ಕೊಂಬಿಡೋಣ ಸೋಮ್, ಬೇಡದೇ ಇತ್ತು ಆ್ಯಕ್ಚುಲಿ ಅಂತ ಅಂದೆ. ನಂಗೆ ಏನಾಗ್ತೈತಿ, ಇದು ಹೆವಿ ಖಾರ ಆಗ್ತಾಯಿತ್ತು. ಖುಷಿ ಮಾತ್ರ ಸ್ವಲ್ಪ ಐಸ್ ಕ್ರೀಮ್ ಇಸ್ಕೊಂಡು ತಿಂತಾಯಿದ್ದೆ. ಒಂದೆರಡು ಸ್ಪೂನ್ ಇದನ್ನು ತಿಂತಾಯಿದ್ದೆ ರೈಸು, ಆಮೇಲೆ ಒಂದು ಸ್ಪೂನು ಐಸ್ ಕ್ರೀಮ್ ಇಸ್ಕೊಂಡು ತಿಂತಾಯಿದ್ದೆ. ಹೆಂಗಂತ ಅನಿಸ್ತಿತ್ತು. ಐಸ್ ಕ್ರೀಮ್ ಮಾತ್ರ ರಾಬಿನ್ಸ್ ವುಡ್ ಅಂತ ಏನೋ ಬರುತ್ತೆ ಐಸ್ ಕ್ರೀಮ್, ತುಂಬ ಚೆನ್ನಾಗಿರುತ್ತೆ. ಸೊ ಅವಳು ಅದನ್ನು ಸ್ಟ್ರಾಬೆರಿ ಅದೇನೋ ತೊಗೊಂಡು ಬಂದಿದ್ದು, ಆರಾಮಾಗಿ ತಿನ್ಕೊಂಡ್ಳು. ಒಂಥರ ಟೈಮ್ ಚೆನ್ನಾಗಿ, ಅಂದರೆ ನಮ್ಮ ಫ್ಯಾಮಿಲಿ ನಾವು 4 ಜನ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಲ್ಮೋಸ್ಟು ಏನಂತಾರೆ ಆ ಕೋಪ ಏನೇನಿತ್ತು ಅದೆಲ್ಲ ಸ್ವಲ್ಪ ಕಡಿಮೆ ಆದಂಗೆ ಆಯಿತು ನನಗೂ ಕೂಡ. ಏನು 9ನೇ ತಾರೀಕು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಈ ಥರ ಸ್ವಲ್ಪ ಹೊರಗಡೆ ಹೋಗಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ನಮ್ಮ ಫ್ಯಾಮಿಲಿ, ನಾವು 4 ಜನ ಅನ್ನೋ ಥರ ಇತ್ತು. ಮತ್ತು ಫ್ರೆಂಡ್ಸ್, ನನಗೆ ಯಾವುದೇ ಕಾರಣಕ್ಕೂ ನಾವು ಬರೀ ಗಂಡ ಹೆಂಡ್ತಿ ಹೋಗಬೇಕು ಅನ್ನೋದು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಲ್ಲ. ನನಗೆ ನನ್ನ ಮಕ್ಕಳು ಜೊತೆಯಲ್ಲಿ ಇರಲೇಬೇಕು. ಅಟೇನಿಕಸ್ಟ್ ಎಂಥದೇ ಆಗಲಿ ಎಲ್ಲೇ ಹೋಗಲಿ ನನಗೆ ನನ್ನ ಮಕ್ಕಳು ಜೊತೆಯಲ್ಲಿ ಇರಬೇಕು. ರಕ್ಷಿತ್ ಬಿಟ್ಟಾಕ್ಬಿಡಿ, ರಕ್ಷಿತ್ ಅವ್ನು ದೊಡ್ಡವನಾಗಿದ್ದಾನೆ, ಅವನು ನನಗಿನ ಅಪ್ಪನಾಗ ಹೊರಗಡೆ ತಿರುಗಾಡ್ತಾನೆ, ನಾನೇ ಎಲ್ಲೂ ಹೋಗಲ್ಲ. ಆದರೆ ಖುಷಿಮ ರಕ್ಷಿತ್ ಬಂದರೆ ಇನ್ನೂ ಖುಷಿನೇ ನಮ್ಮ ಜೊತೆ, ನನ್ನ ಮಗನೇ ಅಲ್ವಾ. ಆದರೆ ನನ್ನ ಮಗಳು ನಾವು 4 ಜನ ಇದ್ದರೆ ನಮ್ಮ ಸಂಸಾರ ಅಲ್ವಾ, ನಮ್ಮ ಇದು. ಆದ್ದರಿಂದ ನಾವು ಒಂದು ಕಡೆ ಎಲ್ಲರೂ ಹೋಗ್ಬೇಕಾದ್ರೆ ನಾವು ಗಂಡ ಹೆಂಡ್ತಿ ಇಬ್ಬರೇ ಹೋಗಬೇಕು ಅಂತ ಇಷ್ಟಪಡಲ್ಲ. ನಾವು 4 ಜನನೂ ಹೋಗಬೇಕು, ಒಂದು ನಮ್ಮದೇ ಆದ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು. ಮತ್ತು ಮಕ್ಳು ಏನೇ ಕೇಳಿದ್ರು ಕೊಡಿಸ್ತೀನಿ, ನಾನು ಅದು ಕೊಡ್ಸಲ್ಲ ಇದು ಕೊಡ್ಸಲ್ಲ ಅಂತೆಲ್ಲ ಹೇಳೋದಿಲ್ಲ. ಅಂದರೆ ನಾನು ನೋಡಿಬಿಟ್ಟು ಅದು ಅವಶ್ಯಕತೆ ಇದೆಯಾ ಅವರಿಗೆ ಇಲ್ವಾ ಅಂತ ನೋಡಿಕೊಂಡು ಕೊಡಿಸೋ ಥರ ಮಾಡ್ತೀನಿ. ಇನ್ನೊಂದೇನೆಂದರೆ ಖುಷಿಮಾ ಶೂಸ್ ಹಾಕಿಸ್ಕೊಂಡು ಕರ್ಕೊಂಡ್ಬಿಟ್ಟಿತ್ತು ಇವತ್ತು. ಕ್ರಾಕ್ಸ್ ಹಾಕ್ಕೊಂಡಿರಲಿಲ್ಲ ಅವಳು, ಫುಲ್ಲು ಶೂಸು ಅವಳಿಗೇನೋ ಒತ್ತದಂಗೆ ಆಗ್ತಿತ್ತು ಅಂದ್ಬಿಟ್ಟು ಶೂಸೇ ಹಾಕೋತಲ್ಲ. ಎಲ್ಲೋದ್ರೂ ಅಲ್ಲಲ್ಲಿ ಬಿಚ್ಚಿ ಬರೀ ಕಾಲಲ್ಲೇ ಓಡಾಡ್ತಾ ಇದ್ದಾಳೆ. ನಾವು ಅವಳು ಶೂಸ್ನ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ವಿ. ಸೊ ಇಲ್ಲಿ ಆಮೇಲೆ ಮಿನಿಸೋಗೆ ಬಂದ್ವಿ.
ಮಿನಿಸೋಗಿ ಅಲ್ಲೇ ಆನ್ ದ ವೇ ಹಿಂಗೆ ಓಡಾಡ್ಬೇಕಾದ್ರೆ ನೋಡಿದ್ವಾ, ಸರಿ ಮಿನಿಸೋಗಿ ಬಂದ್ವಿ, ಒಂದಷ್ಟು ಐಟಮ್ಗಳೆಲ್ಲ ಏನೇನು ಚೆನ್ನಾಗಿರೋದಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಈಗ ಅದೇ 3 ವರ್ಷದಿಂದ ಬಂದಾಗ ಒಂದು ಡಾಲ್ಫಿನಿಂದು ಒಂದು ಟಾಯ್ ತೊಗೊಂಡೋಗಿದೆ ಒಳಗೆ. ಸೊ ಇವಾಗ ಇದೆಲ್ಲ ನೋಡ್ಬಿಟ್ಲ. ಮಿನಿಸೋಗಿ ಬಂದು ಮಕ್ಳುಗಳು ಏನಾದ್ರು ನೋಡ್ಬಿಟ್ರೆ ಮಕ್ಳುಗಳು ಎಲ್ಲ ನನ್ನ ಮಗಳು ಮೊದಲೇ ಡೆಕತ್ಲಾನಲ್ಲೇ ಅಷ್ಟೊಂದು ಐಟಮ್ಗಳು ಎತ್ತಿಟ್ಕೊಂಡಿಲ್ಲ, ಇಲ್ಲಿ ಬಿಡ್ತಾಳ. ಸೊ ಎಲ್ಲ ಕಂಡಿದ್ದೆಲ್ಲ ವಾವ್ ಅಮ್ಮ ನಂಗೆ ಇದ್ಬೇಕು, ಅಮ್ಮ ಪ್ಲೀಸ್ ಅಮ್ಮ ನಂಗೆ ಇದ್ಬೇಕು. ಅದರಲ್ಲೂ ಅವಳು ಏನಂದರೆ ಜಾಸ್ತಿ ಟಾಯ್ಸು ಹಾಗೆ ಈ ಲಿಪ್ಸ್ಟಿಕ್ಕು, ನೇಲ್ ಪಾಲಿಶು ಇಂಥದ್ದನ್ನೇ ಎತ್ತಿಟ್ಕೊತಾ ಇದ್ಲು. ಆಮೇಲೆ ಒಂದಷ್ಟು ಪರ್ಚೇಸ್ ಮಾಡಿಬಿಟ್ಟು ಸರಿ ಅಂತ ಇವಾಗ ಅವಳು ಶೂಸ್ನ ಬಿಚ್ಚಿಡ್ತಾ ಇದ್ಲಲ್ಲ, ಸರಿ ನೋಡೋಣ ಕ್ರಾಕ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆದರೆ ಅವಳ ಸೈಜಿಗೆ ನಮ್ಗೆ ಬೇಕಾಗಿದ್ದಂಥದ್ದು ಕ್ರಾಕ್ಸು ಇರಲಿಲ್ಲ. ಸೊ ಇದ್ದಿದ್ರೆ ಖಂಡಿತ ತೊಗೊಂಡ್ಬಿಡ್ತಾ ಇದ್ದೆ, ಇರಲಿಲ್ಲ. ಸರಿ ಇರಲಿ ಬಾ ಅಮ್ಮ, ಇನ್ನೇನು ಹೊರಡ್ತಾ ಇದ್ದೀವಿ, ಇನ್ನೇನು ಹೊರಡೋ ಮೂಮೆಂಟು. ಸ್ಟ್ರೈಟು ಅಲ್ಲಿ ಇಳಿದು ಸ್ಟ್ರೈಟ್ ಕಾರ್ ಹತ್ತದ ಅಷ್ಟೇನೆ, ಹೋಗೋಣ ಬಾ ಮುದ್ದು ಅಂತ ಹೇಳ್ಬಿಟ್ಟು ಅವನೇ ರಕ್ಷಿತ ಬೇಡ ಬಾ ಅಮ್ಮ, ಏನಕ್ಕೆ ಇದೆಯಲ್ಲ ಅಷ್ಟೊಂದು ಶೂಸ್ಗಳು ಅವಳವೇ ಲೈನಿಗೆ ನಮ್ಮನೆ ಶೂ ಸ್ಟ್ಯಾಂಡಲ್ಲಿ ಅವಳದೇ ಶೂಸ್ ಒಂದು 10-12 ಜೊತೆನೋ ಲೈನಿಗಿದ್ದಾವೆ, ಅವಳು ಇಷ್ಟಪಟ್ಟಿದ್ದೆ ಹಾಕೋತಾಳೆ, ಬಾ ಅಮ್ಮ ಬೇಡ ಸಾಕು ಅಂತ ಅಂದ. ಇನ್ನು ನಮಗೂ ಟೈಮ್ ಆಗ್ತಾಯಿತ್ತು, ಸಂಜೆ ಆಗ್ತಾ ಕತ್ಲೆಗಷ್ಟು ಮನೆ ಸೇರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಮನೆ ಕಡೆಗೆ ಬಂದ್ಬಿಟ್ವಿ ಬೇಗನೆ. ಅಲ್ಲಿ ಪ್ರೆಸ್ ಮಾಡೋದಕ್ಕೆ ಅಲ್ಲಿ ವಾರ್ನಟ್ಲಿಗೆ ಹೋಯ್ತದು. ಹೋಗೋಣ ಬಟ್ಟೆ ಬಿಚ್ಚಕ್ಕೆ ಹೋಗೋಣ, ಬೇರೆ ಬಟ್ಟೆ ಬಿಚ್ಚಕ್ಕೆ ಹೋಗೋಣ. ಬಟರ್ಫ್ಲೈ ಇದೆಯಾ ಅಲ್ಲಿ? ಬಟರ್ಫ್ಲೈ ಕಾಫಿ ಮಾಡೋಣ. ಲಾಲಾ ಕುಡಿತ್ಯಾ? ಮತ್ತೆ ಕೈ ಕಾಲು ತೊಳ್ಕೊಂತೀನಿ. ವೆಡ್ಡಿಂಗ್ ಆ್ಯನಿವರ್ಸರಿ ಅಂತೂ ಸೆಲೆಬ್ರೇಷನ್ ಮಾಡ್ಕೊಳ್ಳಿಲ್ಲ. ವರ್ಷನೂ ಹಿಂಗೆ ಆಗೋದು. ಅವ್ರ ಬರ್ತಡೇ ದಿನನೇ ಕೇಕ್ ಕಟ್ ಮಾಡ್ತೀವಿ. ಈ ವರ್ಷನ ಆ್ಯಸ್ ಯೂಶುವಲ್ ಅದೇ ಥರನೇ ಆಯಿತು. ಸೊ ಅವತ್ತಿನ ದಿನನೇ ಕೇಕ್ ಕಟ್ ಮಾಡಿದೆ. ಇದು ಇವಾಗ ಅಂತಲ್ಲ, ಆಲ್ಮೋಸ್ಟ್ ತುಂಬ ವರ್ಷದಿಂದಲೂ ಇದೇ ಥರನೇ ಆಗ್ತದೆ. ಈ ವರ್ಷನೂ ಆಗೈತೆ, ಆದರೆ ಈ ವರ್ಷ ಮಾತಾಡಲಿಲ್ಲ, ಮುಗಿಸ್ಕೊಬಿಟ್ಟೆ. ಯಾಕಂದ್ರೆ ಅಟ್ಲೀಸ್ಟ್ 50-50 ಜರ್ನಿ ಅಲ್ಲರ್ದೇ ಇಲ್ಲರ್ದೇ ಇತ್ತಲ್ಲ, ಅದ್ರ ಸ್ಪೆಷಲಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆಗಲಿಲ್ಲ, ನಮ್ಮದು ಬ್ಯಾಡ್ ಲ್ಯಾಕು. ಇವ್ರ ನಸೀಬ್ ಚೆನ್ನಾಗಿದೆ. ಬನ್ನಿ ಇವಾಗ ಸಿಂಪಲ್ ಆಗಿ ಅವ್ರಿಗೆ ಕೇಕ್ ಕಟ್ ಮಾಡಿಸೋದಂದ್ರೇ ಇಷ್ಟ ಇಲ್ಲ, ಆದರೆ ಸಿಂಪಲಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡು ಒಂದು ಅರ್ಧ kg ಕೇಕ್ ತರಿಸಿದ್ದೀವಿ ಫ್ರೆಂಡ್ಸ್. ಓಕೆನಾ? ಅವ್ರಿಗೆ ಇಷ್ಟನೇ ಇಲ್ಲ ಬಿಲ್ಕುಲ್. ಅದಕ್ಕೆ ಖುಷಿಗೋಸ್ಕರ ಇದೆ, ಆ್ಯಕ್ಚುಲಿ ಅವಳು ಖುಷಿಗೋಸ್ಕರ ಈ ಕೇಕ್ ಕಟ್ ಮಾಡಿಸ್ತಾ ಇರೋದು. ಓಕೆ, ನಮ್ಮ ಸೋ ಫೇವ್ರೆಟ್ ಶಂಕ ಉತ್ತಾ ಇದಾರೆ, ಒಳ್ಳೆ ಟೈಮು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಸೋಮ್, ಹ್ಯಾಪಿ ಬರ್ತ್ಡೇ ಟು ಯು. ವಾವ್, ಹ್ಯಾಪಿ ಬರ್ತ್ಡೇ ಕರೆಕ್ಟ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಅಪ್ಪ ಖುಷಿಮನೆ ಹೇಳ್ತಾಳೆ ಫ್ರೆಂಡ್ಸ್, ಯಾವ ರೀತಿ ವಿಶ್ ಮಾಡ್ತಾಳೆ ಅಂತ ಖುಷಿಮನೆ ಹೇಳ್ತಾಳೆ. ಖುಷಿಮ ಹೇಳು, ಜೋರಾಗಿ ಹೇಳು. ಅಲ್ಲ ಸರ್, ಸೂಪರ್. ಅದರಲ್ಲೂ ಕಾರ್ತಿಕ್ ಮಾಸ ನಾಳೆಗೆ ಕಂಪ್ಲೀಟ್ ಆಗುತ್ತೆ, ಅಮಾವಾಸ್ಯೆ. ಎಗ್ಲೇಸೇ ಬೇಕು ಅಂತ ಹೇಳಿದ್ರು, ಇವಾಗ ಫ್ರೆಶ್ ಆಗಿ ಮಾಡಿಸ್ಕೊಂಡು ದೊಡಮ್ಮ ಬನ್ನಿ ದೊಡಮ್ಮ. ಚೆನ್ನಾಗಿದೆ, ಸೂಪರ್ ಆಗಿದೆ. ಥ್ಯಾಂಕ್ ಯು. ರಕ್ಷಿತಿಗೆ ಥ್ಯಾಂಕ್ ಯು ಹೇಳ್ಬೇಕು. ರಕ್ಷಿತ್ ಎಲ್ಲ ತಂದಿದ್ದು ಹೋಗ್ಬಿಟ್ಟು ಎಲ್ರಿಗೂ ದೊಡ್ಡಮ್ಮ ನೋಡಿ, ದೊಡ್ಡಮ್ಮ ಒಬ್ರು ನಿಂತ ದೊಡ್ಡಮ್ಮ. ಮಿಲನ್ ಒಬ್ಬ ಮಿಸ್ ಆಗ್ಬಿಟ್ಟ, ಓದ್ಕೋತ ಅವ್ನ ಮನೇಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಯಜಮಾನ್ರು ಬಿಸಿ. ಇನ್ನ ಬ್ಯಾಡ್ಮಿಂಟನ್ ಹೋಗ್ಬೇಕು, 7:15 ನಾನು ಹೋಗ್ಬೇಕು ಬ್ಯಾಡ್ಮಿಂಟನ್ಗೆ. ನೋಡಿ ಏನ್ ಮಿಸ್ ಮಾಡಿದ್ರು ಬ್ಯಾಡ್ಮಿಂಟನ್, ಕ್ರಿಕೆಟ್ ಮಿಸ್ ಮಾಡಲ್ಲ. ಏನ್ ಮಾಡಲ್ಲ, ಏನು ಹೇಳಂಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಅಲ್ವಾ ಖುಷಿ? ಥ್ಯಾಂಕ್ ಯು. ಆನಿವರ್ಸರಿ ವಿಶ್ ಹೇಳಲ್ವ ರೀ ಇವಾಗ? ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಬೆಟರ್ ಆಫ್. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಬೆಟರ್ ಆಫ್. ಓಕೆ,
ನೀನು ಫಸ್ಟ್ ವ್ಲಾಗ್ ನೋಡಿದ್ದಾರೆ ಬೇಕು ಅಂತಾನೆ ವ್ಲಾಗ್ ಅಲ್ಲಿ ಅದನ್ನ ಹಾಕಿದ್ದು ಫ್ರೆಂಡ್ಸ್. ಈ ಕೋಪ ಬಂದೇನೆ ನಾನು ಅದೆಲ್ಲ ವ್ಲಾಗ್ ಅಲ್ಲಿ ಅಷ್ಟೆಲ್ಲ ಮಾತಾಡಿದ್ದು ನಾನು. ಈಗ ನೀನ್ ಫಸ್ಟ್ ಆಯ್ತು ಮಗ್ಲ ತಿಂದಾಯ್ತು ಸಾಕು ನಂಗೆ. ನೀನ್ ಫಸ್ಟ್ ನೀನ್ ತಿನ್ನು. ಕ್ರಿಕೆಟ್ ಫಸ್ಟ್ ಅಂತ ಹೇಳ್ತು ಅಂತಂದ್ರೆ ನನ್ನ ಜೊತೆ ಫಸ್ಟ್ ನನ್ನ ಪಾರ್ಟ್ನರ್ ಆಗಿತ್ತು ನಾನು ಕ್ರಿಕೆಟ್. ಓಕೆ ಇವಾಗ್ಲಾರು ಇಲ್ಲಿ ಹೇಳ್ತೀರ ಅಂತ ಅನ್ಕೊಂಡೆ. ಇಲ್ಲಿ ಬೆಟರ್ ಆಫ್ ನೀ ನಾನು ಬೆಟರ್ ಆಫ್. ಓಕೆ ಸೊ ಅರ್ಥ ಮಾಡ್ಕೊಂತೀನಿ ಅನ್ಕೊಂಡೆ ನೀನು. ಸೊ ನೀನು ಅರ್ಥ ಮಾಡ್ಕೊಂಡಿಲ್ಲ. ಸರಿ ಏನ್ ಮಾಡಕ್ಕಾಗಲ್ಲ. ಇಟ್ಸ್ ಓಕೆ. ಇಲ್ಲ ನನಗೆ ಹೆಂಡತಿ ಅಂತಾನೆ ಹೇಳ್ಬೇಕು. ಇನ್ನು ಎಕ್ಸ್ಪೆಕ್ಟೇಷನ್ ಇದೆ ಫ್ರೆಂಡ್ಸ್. ಮುಂದಿನ ವರ್ಷ ಬಂದ್ರು ಅವ್ರು ನಾನು ಅಂತಾನೆ ಹೇಳ್ಬೇಕು ಅನ್ನೋದೇ ನನ್ನ ಎಕ್ಸ್ಪೆಕ್ಟೇಷನ್ ಇರೋದು. ಆದ್ರೂ ಅವ್ರ ಮುಂದಿನ ವರ್ಷ ಖಂಡಿತ ಮಾಡ್ತೀನಿ. ಓಕೆ ಮುಂದಿನ ವರ್ಷ ನಂದು ಇರುತ್ತೆ. ಅವಾಗೆಲ್ಲ ಕರೆಕ್ಟ್ ಆಗ 90 ಬರುತ್ತೆ. ಹಂಗ ಓಕೆ. ಸರಿ ಓಕೆ. ಸೊ ಓಕೆ ಫ್ರೆಂಡ್ಸ್, ಹಿಂಗಾಯ್ತು. ಇವತ್ತೆಲ್ಲ ಹೋಗಿ ತಿರ್ಗಾಡ್ಕೊಂಡು ನಾನು ಈ ತಿನ್ನು ಮಗ್ಳ ನಿನ್ ಖುಷಿಗೋಸ್ಕರನೇ ಈ ಕೇಕ್ ನಿಮ್ಮಪ್ಪ ಕಟ್ ಮಾಡಕ್ ಒಪ್ಕೊಂಡಿದ್ದು. ಓಕೆ ಸೊ ಇವತ್ತಿನ ಬ್ಲಾಗ್ನು ಇಲ್ಲಿಗೆ ಎಂಡ್ ಮಾಡ್ತೀವಿ. ಇವಾಗ ಹೋಗಿ ತಿರ್ಗಾಡ್ಕೊಂಡು ಬಂದ್ವಿ. ಒಂದು ಸ್ವಲ್ಪ ಮೈಂಡು ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸ್ತು. ಹೊರಗಡೆ ಅಲ್ಲಿ ಕುತ್ಕೊಂಡಿದ್ವಿ. ಅಲ್ಲಿ ಒಂಥರ ಕ್ಲೈಮೇಟ್ ಚೆನ್ನಾಗಿತ್ತು. ನೈಟ್ ಹೋಗೋದಕ್ಕೂ ಮತ್ತು ಮಧ್ಯಾಹ್ನ ಹೋಗಿದ್ದಕ್ಕೂ ಒಂದು ಸ್ವಲ್ಪ ಡಿಫ್ರೆಂಟ್ ಅಂದ್ರೆ ಇವತ್ತು ಕ್ಲೈಮೇಟ್ ಅಷ್ಟೊಂದು ಬಿಸಿಲು ಇರಲಿಲ್ಲ. ಒಂಥರ ಚಂದ ಅಂತ ತಂಪಾಗಿತ್ತು. ಖುಷಿ ಆಯ್ತು. ಏನೋ ಹೆಂಗೆ ಎಲ್ಲ ಪ್ಯಾಚ್ ಅಪ್ ಮಾಡಿ ಅನ್ನ ಸಾಂಬಾರು ಕ್ರೀಮ್ ಕಣೋ ಇದು ಕ್ರೀಮ್ ಬೇಡ ನಂಗೆ. ತೆಗ್ದಿಡಿ ಅಮ್ಮ, ಫುಲ್ ಕಚ ಮಾಡ್ತಾರೆ. ಏನಂದ್ರೆ ಒಂದ್ ಸ್ವಲ್ಪ ಅವತ್ತಿನ ಕೋಪ ಅವಾಗಲೇ ಹೊರಟೈತೆ. 2 ದಿನ ನಂದು ಯಾವತ್ತು 2 ದಿನ 3 ದಿನ ಕೋಪ. ನಮ್ಮ ಮನೆಯವ್ರ ಮೇಲೆ ಅಂತ ಅಲ್ಲ, ನಮ್ಮ ಇಡೀ ಫ್ಯಾಮಿಲಿಯವ್ರ ಮೇಲೆ ಆದ್ರೂ ಯಾರ ಮೇಲೆ ಕೋಪ ಮಾಡ್ಕೊಂಡಿದ್ರು ನಾನು. ಅದು ಅಟ್ಲೀಸ್ಟ್ ಸ್ವಲ್ಪ ದಿನ ಮಾತ್ರ, ತುಂಬಾ ದಿನ ಉಳಿಯಲ್ಲ. ಸೊ ಹಂಗೆ ಓಕೆ. ಸೊ ಇವತ್ತಿನ ಬ್ಲಾಗ್ಲಿ ಏನು ಮಾಡ್ತೀನಿ, ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋ ಮತ್ತೆ ಇನ್ನೊಂದು ಬ್ಲಾಗ್ನೊಂದಿಗೆ. ಬ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಖುಷಿವಾ ಲೈಕ್ ಮಾಡಿ ಲೈಕ್ ಮಾಲಿ ಸಿಗುವ. ಥ್ಯಾಂಕ್ ಯು.